ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನು ಇವತ್ತು ಕೀಮಾ ಬಿರಿಯಾನಿ ಮಾಡಿದ್ದೇನೆ. ತುಂಬಾ ಈಸಿಯಾದ ರೆಸಿಪಿ, ತುಂಬ ಸಿಂಪಲ್ ಆಗಿ ಮಾಡಬಹುದು. ಒಂದು ಅರ್ಧ ಗಂಟೆಯಲ್ಲಿ ಚಿಕನ್ ಬಿರಿಯಾನಿ ತಯಾರು ಮಾಡಬಹುದು. ಯಾವ ರೀತಿ ಮಾಡಿದ್ದೇನೆ ಬನ್ನಿ ನೋಡೋಣ. ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ. ಯಾರ್ಯಾರು ನನ್ನ ಚಾನಲ್ ಅನ್ನು ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿಲ್ಲಿ ಮಾಡಿದ್ದೇನೆ ಚಿಕನ್ ಕೀಮಾ ಬಿರಿಯಾನಿ. ಇದು ಚಿಕನ್ ಅಲ್ಲದೆ ಬೇರೆ ಯಾವುದರಲ್ಲಿ ಸಹ ಪ್ರಾನ್ಸಲ್ಲಿ ಕೂಡ ಮಾಡ್ಬೋದು, ಅಥವಾ ಇದು ವೆಜ್ ಅಂದರೆ ಪನೀರ್ ಯೂಸ್ ಮಾಡಿ ಮಟನ್ ಕೀಮಾ ತಗೊಂಡು ಮಟನಲ್ಲಿ ಕೂಡ ಮಾಡಬಹುದು. ಇದು ತುಂಬಾ ಸುಲಭವಾದ ರೆಸಿಪಿ. ಹೇಗೆ ಮಾಡೋದನ್ನು ಬನ್ನಿ ನೋಡೋಣ. ನಾನಿಲ್ಲಿ ಚಿಕನ್ ಕೀಮಾ ತಗೊಂಡಿದ್ದೇನೆ. ಒಂದು 250 ಗ್ರಾಮ್ಸ್ನಷ್ಟು ಇದೆ ಇದರಲ್ಲಿ. ಅದನ್ನು ಚೆಂದ ಮಾಡಿ ತೊಳೆದು ಕ್ಲೀನ್ ಮಾಡಿದ್ದೇನೆ. ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ಅಂತ ತೆಗೆದುಕೊಂಡದ್ದು, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದು. ಈಗ ಅದಕ್ಕೆ ಒಂದು ಬೌಲಿಗೆ ಅದನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚದಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ 2 ಹಾಕಿದ್ದೇನೆ. ನಿಮ್ಮ ಖಾರ ಹೆಚ್ಚಬೇಕಿದ್ರೆ ಹಾಕಬಹುದು. ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಕೂಡ ಹಾಕಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರನ್ನು ಕೂಡ ಸೇರಿಸ್ತಿದ್ದೇನೆ. 1 ದೊಡ್ಡ ಚಮಚದಷ್ಟು ಮೆಣಸಿನ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಇಲ್ಲಿ ಬಿರಿಯಾನಿ ಮಸಾಲವನ್ನು ಕೂಡ ಸೇರಿಸ್ತೇನೆ. 1 ಟೇಬಲ್ ಸ್ಪೂನ್ನಷ್ಟು ಬಿರಿಯಾನಿ ಮಸಾಲ. ಇಲ್ಲಿ ನಾನು ಗರಂ ಮಸಾಲೆ ಹಾಕ್ತಾ ಇಲ್ಲ, ಬಿರಿಯಾನಿ ಮಸಾಲವನ್ನು ಸೇರಿಸ್ತಾ ಇದ್ದೇನೆ. ಮತ್ತು 1 ಕಪ್ಪಿನಷ್ಟು ಇದು ಮೊಸರನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡೋ ಮೊದಲು ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಕೂಡ ಸೇರಿಸಬೇಕು. ಕೊತ್ತಂಬರಿ ಎಲೆಯನ್ನು ಸೇರಿಸಿದ ನಂತರ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಇದನ್ನು ಅರ್ಧ ಗಂಟೆಗಳ ಕಾಲ ಹಾಗೆ ಇಡ್ಬೋದು. ಅರ್ಧ ಗಂಟೆ ಇಲ್ಲದೆ 15 ನಿಮಿಷ ಕೂಡ ಸಾಕಾಗ್ತದೆ. ಪೂರ್ತಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು 15 ಅಥವಾ ಅರ್ಧ ಗಂಟೆಗಳ ಕಾಲ ಹಾಗೆ ಇಡೋಣ. ಈಗ ಇದಕ್ಕೆ ಬೇಕಾದ ಅನ್ನವನ್ನು ರೆಡಿ ಮಾಡೋಣ. ಬಾಸ್ಮತಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, 1.5 ಗ್ಲಾಸ್ನಷ್ಟು ತೆಗೆದುಕೊಂಡಿದ್ದೇನೆ ನಾನು. ಇದನ್ನು ಚೆಂದ ಮಾಡಿ ತೊಳೆದಿಡಬೇಕು. ನೋಡಿ, ತೊಳೆದಾಗಿದೆ. ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದು ಗ್ಯಾಸ್ ಉರಿಸಿ ಅದಕ್ಕೆ 2 ಲೀಟರ್ನಷ್ಟು ನೀರನ್ನು ಸೇರಿಸಿದ್ದೇನೆ. ಅದನ್ನು ಕುದಿಯಲು ಬಿಡಬೇಕು. ಕುದೀತಾ ಬರುವಾಗ ಅದಕ್ಕೆ ನಾವು ತೊಳೆದಿಟ್ಟ ಅಕ್ಕಿಯನ್ನು ಅದಕ್ಕೆ ಸೇರಿಸಬೇಕು. ಮತ್ತು ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು. ಮತ್ತು ಗರಂ ಮಸಾಲವನ್ನು, ಇಡೀ ಗರಂ ಮಸಾಲ ಹಾಕಬೇಕು. ಅದರ ಜೊತೆಗೆ ವಿನೆಗರ್ ಕೂಡ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಅನ್ನ ಉದುರಾಗಿ ಬರ್ತದೆ. ಅದಕ್ಕೆ ಅದನ್ನು 15 ನಿಮಿಷಗಳ ಕಾಲ ಬೇಯಲು ಬಿಡೋಣ. ನೋಡಿ, 15 ನಿಮಿಷ ಆಯಿತು, ಅನ್ನ ಕೂಡ ಬೆಂದಿದೆ. ನೋಡಿ, ಜಾಸ್ತಿ ಬೇಯುವುದು ಬೇಡ, ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಈಗ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ, ಬಸಿಬೇಕು ಅನ್ನವನ್ನು. ಎಲ್ಲ ಅನ್ನವನ್ನು ತೆಗೆದು ಸಪ್ರೇಟ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೇನೆ. ನೋಡಿ, ಇಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಬಿಡೋಣ. ಇದು ನೀರೆಲ್ಲ ಬಸಿದು ಹೋಗಿದೆ. ಈಗ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ನೀವು ತುಪ್ಪ ಬೇಕಿದ್ರೆ ಯೂಸ್ ಮಾಡಬಹುದು. ಮತ್ತು 3 ಕೊಚ್ಚಿ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಇದನ್ನು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಈಗ ಇದರಲ್ಲಿ ಅರ್ಧವಾಸಿಯನ್ನು ನಾನು ತೆಗೆದಿಡ್ತಾ ಇದ್ದೇನೆ. ಸರಿ, ಅರ್ಧವಾಸಿಯನ್ನು ತೆಗೆದಿಡ್ಬೇಕು. ಇದನ್ನು ಉಳಿದ ಈರುಳ್ಳಿಗೆ ನಾವು ಮ್ಯಾರಿನೇಷನ್ ಮಾಡಿಟ್ಟ ಚಿಕನನ್ನು ಇದಕ್ಕೆ ಹಾಕಬೇಕು. ಈಗ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಕೂಡ ಸೇರಿಸುವ. ಜಾಸ್ತಿ ಬೇಡ, ಸ್ವಲ್ಪ ನೀರನ್ನು ಸೇರಿಸಿದರೆ ಸಾಕು. ಈಗ ಅದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಚಂದ ಮಾಡಿ ಕುದಿಯಲು ಬಿಡೋಣ. ಬೇಯಬೇಕು ಅದು ಚಿಕನ್. 10 ನಿಮಿಷ ಬೆಂದರೆ ಸಾಕು. ಈಗ ನೋಡಿ, 10 ನಿಮಿಷ ಆಗಿದೆ. ಚಿಕನ್ ಕೂಡ ಒಳ್ಳೆ ಬೆಂದಿದೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ ಇದನ್ನು. ನೋಡಿ, ಮಿಕ್ಸ್ ಮಾಡಿ ಆಯಿತು. ಈಗ ಇದಕ್ಕೆ ಆಗ ಬೇಯಿಸಿಟ್ಟ ಅನ್ನವನ್ನು ಇದಕ್ಕೆ ಹಾಕಬೇಕು. ಉದುರಾಗಿ ಬಂದಿದೆ ನೋಡಿ ಅನ್ನ. ಇದನ್ನು ಅದರ ಮೇಲೆ ಹಾಕ್ತಾ ಇದ್ದೇನೆ. ಅಡಿಯಲ್ಲಿ ಮಸಾಲೆ ಹಣ್ಣು. ಗ್ಯಾಸ್ ಉರಿತಾ ಉಂಟು, ಲೋ ಫ್ಲೇಮಲ್ಲಿ ಇಡಬೇಕು ಅದನ್ನು. ಹೀಗೆ ಎಲ್ಲ ಅನ್ನವನ್ನು ಸೇರಿಸಬೇಕು. ಎಲ್ಲ ಅನ್ನವನ್ನು ಸೇರಿಸಿದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮತ್ತೆ ಆಗ ತೆಗೆದಿಟ್ಟಂತ ಹುರಿದ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು.
ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಅಥವಾ 7 ನಿಮಿಷಗಳ ಕಾಲ ಅದನ್ನು ಮಂದ ಉರಿಯಲ್ಲಿ ಬೇಯಲು ಬಿಡಬೇಕು. ನೋಡಿ 7 ನಿಮಿಷ ಆಗಿದೆ. ನಮ್ಮ ಈಗ ಕೀಮಾ ಬಿರಿಯಾನಿ ತಯಾರಾಗಿದೆ ನೋಡಿ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ತುಂಬಾನೇ ರುಚಿಯಾಗಿ ಬಂದಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.